ನಮಸ್ತೆ ವಣಕಂ ನಮಸ್ಕಾರ ಡಾರ್ಲಿಂಗ್ಸ್. ಅವ್ರ ಒಂಥರ ಮಿನಿ ಡಾಕ್ಟ್ರೇ ಅನ್ಕೊಳ್ಳಿ. ಅರ್ಧ ಟೈಮ್ ಅವ್ರು ನೋಡಕಂತಾನು ಒಂಥರ ಅನ್ಕೊಳ್ಳಿ. ಎಲ್ಲರೂ ಎಣ್ಣೆಗೆ ಅಡಿಕ್ಟ್ ಆಗಿದೆ, ನಾವು ಗ್ರೀನ್ ಟೀಗೆ ಅಡಿಕ್ಟ್ ಆಗಿದ್ದೀವಿ. ಅದು ಆ ಮುಖದಲ್ಲಿ ಕಳೆನೇ ಬೇರೆ, ಒಂಥರ ನಮಗೆ ಖುಷಿ ಆಗತ್ತೆ ಅವ್ರು ನೋಡಿ. ಇದು ಅಭ್ಯಾಸ ಇದೆಯಾ? ಅವಾಗ ಅವಾಗ ಎಣ್ಣೆ ಬೇಕು ಗಡ್ಡೆ ನೋಯ್ತಾ ಇದೆಯಾ ಇಲ್ಲ ತಲೆ ನೋಯ್ತಾ ಇದೆಯಾ ಅಥವಾ ಆಕ್ಷನ್ ಮಾಡ್ತಾ ಹೋದ್ರೆ ಐ ವಿಲ್ ಫೈಂಡ್ ಅ ಸೊಲ್ಯೂಷನ್. ಬರಲ್ಲ, ಕಿವಿ ಕೇಳ್ಸಲ್ಲ ಅನ್ಕೊಳ್ಳಿ. ನಮ್ಗೆ ಏನಾದ್ರು ಇವಾಗ ಏನಾದ್ರು ಕಾಯಿಲೆ ಬಂದ್ರೆ ನಾವು ಮೆಡಿಕೇಶನ್ ಹೋಗಲ್ಲ, ನಮ್ಗೆ ಏನಿದೆ ಮೆಡಿಕೇಶನ್. ಇಲ್ಲಿ ಗ್ರೀನ್ ಟೀ ಕುಡ್ದಿದ್ದೀರಾ? ಗ್ರೀನ್ ಟೀ ಅದು ಹೇಗಿರುತ್ತೆ? ಅದು ಅಕ್ವೈರ್ಡ್ ಟೇಸ್ಟ್ ಒಂದ್ ಸ್ವಲ್ಪ ಜನರಿಗೆ ಅಷ್ಟೇ. ಹೆಂಗ್ ಬೈತೀರ ಅವ್ನಿಗೆ? ನೀವು ಬೈದ್ರು ಗೊತ್ತಾಗಲ್ಲ, ಏನ್ ಕೇಳಿದ್ರು ಗೊತ್ತಾಗಲ್ಲ. ಸರಿ ಆಯ್ತು ಅಂತಾರಷ್ಟೇ ಅವರು. 6-7 ವರ್ಷದಿಂದ ಬರ್ತಾ ಇದ್ದೀನಿ. ಒಂದೇನಂದ್ರೆ ಕ್ಲೀನ್ಲಿನೆಸ್ ಬಹಳ ಚೆನ್ನಾಗಿದೆ. ಡಾರ್ಲಿಂಗ್ಸ್ ಒಂದು ಪಾರ್ಸಲ್ ಇಸ್ಕೊಳೋಣ ನೋಡಿ, ಹೇಗ್ ತೋರಿಸ್ತೀನಿ ಅಂತ ಇವರಿಗೆ. ಈ ಟೀ ವ್ಯಾಪಾರ ಸ್ಟಾರ್ಟ್ ಆಗಿದೆ 2014. ನಮ್ ಗಣೇಶನ ಹತ್ರ ಇದೆ ಟೀ ಕ್ಲಿನಿಕ್. ಡಾರ್ಲಿಂಗ್ಸ್, ನೀವೇನ್ ಇಲ್ಲಿ ವ್ಯಕ್ತಿನ ನೋಡ್ತಿದ್ದೀರಲ್ಲ, ಇವ್ರಿಗೆ ಕಿವಿನೂ ಕೇಳಿಸಲ್ಲ, ಮಾತಂತೂ ಆಡೋದಕ್ಕೆ ಬರಲ್ಲ. ಇವ್ರಂತೂ ಸ್ಪೆಷಲ್ ಏಬಲ್ ಅಂತ ಹೇಳಕ್ಕೆ ಮನ್ಸೇ ಬರಲ್ಲ, ಯಾಕಂದ್ರೆ ಅವ್ರ ಮಾಡೋ ಕೆಲ್ಸ ನಮ್ ಕೈಯಲ್ಲೂ ಆಗಲ್ಲ. ಅಯ್ಯೋ, ಏನಿದು ಇಷ್ಟೊಂದೆಲ್ಲ ಹೊಗಳ್ತಾ ಇದೀನಿ ಅನ್ಕೊಂತಿದೀರಾ? ಏನಿಲ್ಲ, ಇವ್ರು ಮಾಡೋ ಕೆಲ್ಸಕ್ಕೆ ಇದೆಲ್ಲ ಕಮ್ಮಿನೇ. ಇವ್ರು ಕೊಡೋ ಒಂದೊಂದು ಟೀಗೂ ಮತ್ತೆ ಇಂಗ್ಲಿಷ್ ಮೆಡಿಸಿನ್ಸ್ಗೂ ಯಾವ್ದೇ ರೀತಿ ಕಮ್ಮಿನೇ ಇಲ್ಲ ಬಿಡ್ರಿ. ನಾನಂತೂ ಇಲ್ಲಿ ನಮ್ಮ ಗಣೇಶನ ಕ್ಲಿನಿಕ್ ಗೆ ರೆಗ್ಯುಲರ್ ಪೇಷಂಟ್. ನೀವು ಒಂದೇ ಒಂದ್ಸಲಿ ಟೀನ ಟ್ರೈ ಮಾಡಿದ್ರೆ ಪಕ್ಕ ನೀವು ರೆಗ್ಯುಲರ್ ಕಸ್ಟಮರ್ ಆಗಿ ಹೋಗ್ತೀರಾ. ಬನ್ನಿ ಟೀ ಡಾಕ್ಟರ್ ನ ಒಂದು ಪಬ್ಲಿಕ್ ರಿವ್ಯೂ ಕೇಳೋಣ ಇವಾಗ. ಎಲ್ಲಿಂದ ಬಂದಿದ್ದೀರಾ ನೀವು? ನಾವು ಇಲ್ಲೇ ಲೋಕಲ್ ಏನಾ? ನೀವ್ ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಅಂತ ಹೇಳಿದ್ರಿ? ದಿಸ್ ಇಸ್ ಮೈ 11th year. ಸಾರಿ 10th year. 10th year. 6-7 ವರ್ಷದಿಂದ ಬರ್ತಾ ಇದ್ದೀನಿ. ಇಲ್ಲಿಗೆ ಎಲ್ಲೆಲ್ಲಿಂದ ಬರೋದು ನೋಡಿದ್ದೀರಾ? ನಾವು ಯೂಶಲಿ ನಾವು ಫ್ರೆಂಡ್ಸ್ ನೇ ಬೇರೆ ಬೇರೆ ಏರಿಯಾಸ್ ಇಂದ ಕರ್ಕೊಂಡ್ ಬರ್ತೀವಿ. ನಿಮ್ ಫ್ರೆಂಡ್ಸ್ ಕರ್ಕೊಂಡ್ ಬಂದಿದ್ದೀರಾ ಎಲ್ಲಾ ಕಡೆಯಿಂದ? ಇದು ಅಭ್ಯಾಸ ಇದೆಯಾ? ಅವಾಗ ಅದೊಳ್ಳೇದ ಇದೊಳ್ಳೇದ? ಇದೆ. ಅದು ಕುಡ್ದಾದ್ಮೇಲೆ ಬೆಳಗ್ಗೆ ಹ್ಯಾಂಗ್ ಓವರ್ ಹೋಗ್ಬೇಕಂದ್ರೆ ಇದು. ಓ ಸಬ್ಬಾಷ್, ಮಸ್ತ್ ಮಾತಾಡಿದ್ರಿ. ಕುಡ್ದಾದ್ಮೇಲೆ ಹ್ಯಾಂಗ್ ಓವರ್ ಹೋಗಕ್ಕೆ ಇದು. ವಾ 8 PM ಬಾರಲ್ಲಿ 8 time ಗಣೇಶನ ಅಂಗಡಿಯಲ್ಲಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಹೋದ್ರೆ ಎಲ್ಲರೂ ಜೊತೆಲೆ ಹೋಗೋದು. ಹೋದ್ರೆ ಎಲ್ಲರೂ ಜೊತೆಗೆ ಹೋಗೋದು, ಅದೇ ಫ್ರೆಂಡ್ಶಿಪ್. ಕುಚಿಕ್ಕು ಕುಡಿಯೋದು. ಎಲ್ಲರೂ ಎಣ್ಣೆಗೆ ಅಡಿಕ್ಟ್ ಆಗಿದೆ, ನಾವು ಗ್ರೀನ್ ಟೀಗೆ ಅಡಿಕ್ಟ್ ಆಗಿದ್ದೀವಿ. ಮತ್ತೆ ಇಲ್ಲಿ ಇವರ ಅಂದ್ರೆ ಇವಾಗ ಎಷ್ಟೋ ಜನಕ್ಕೆ ಕೈ ಕಾಲಿದ್ದು ಸೋಂಬೇರಿತನದಿಂದ ಇರ್ತಾರೆ, ಆದ್ರೆ ಇಲ್ಲಿ ಇವರು ಫುಲ್ ಆಕ್ಟಿವ್ನೆಸ್ ಇದಾರಲ್ಲ, ಈ ಆಕ್ಟಿವ್ನೆಸ್ ಬಗ್ಗೆ ಏನ್ ಹೇಳ್ತೀರಾ? ಈ ಅವ್ರದ್ದು ಆಕ್ಟಿವ್ನೆಸ್ ಗಿಂತ ಇವ್ರದ್ದು ಕನ್ಸಿಸ್ಟೆನ್ಸಿ. ಡೈಲಿ ಬರ್ತಾರೆ, ಡೈಲಿ ಇರ್ತಾರೆ, ಸೇಮ್ ಟೈಮಿಂಗ್ಸ್. ಅವರು ಬೇರೆ ಐ ಡೋಂಟ್ ನೋ ವಾಟ್ ಅದರ್ ಥಿಂಗ್ ವಿಚ್ ಅವ್ರು ಏನ್ ಮಾಡ್ತಾರೆ, ಬಟ್ ದಿಸ್ ಥಿಂಗ್ ಈಸ್ ಡೂಯಿಂಗ್ ಇಟ್ ವೆರಿ ವೆಲ್. ಅವ್ರ ಎನರ್ಜಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನೋಡಿ, ಅವ್ರು ರೆಸ್ಟ್ ಅನ್ನೋ ತರನೇ ಇರಲ್ಲ. ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಮುಗಿಯತನೇ ನಿಂತಿರ್ತಾರೆ, ಇನ್ನೊಂದು ಹೊರಗೆ ಬಂದು ಇಲ್ಲಿ ಯಾರು ಕೆಳಗೆ ಬರ್ತಿರ್ತಾರೆ, ಕ್ಲೀನ್ ಮಾಡೋದು. ರೆಸ್ಟ್ ಅನ್ನೋದೇ ಇಲ್ಲ, ಮುಗಿಯತನ ಕರೆಕ್ಟ್ ಲಾಸ್ಟಿಗೆ ಕ್ಲೋಸ್ ಮಾಡ್ಕೊಳ್ಳೋ ತನ ರೆಸ್ಟೇ ಇಲ್ಲ. ಬಿಕಾಸ್ ಇಟ್ಸ್ ಅ ಹೆಲ್ತಿ ಡ್ರಿಂಕ್. ಆಕ್ಚುಲಿ ಅದು ತುಂಬಾ ಒಳ್ಳೇದು. ನನ್ನ ವೆಯ್ಟ್ ಆಲ್ಮೋಸ್ಟ್ 10 years ಇಂದನೂ ಒಂದೇ ಇದೆ, 63 to 65. ಮೈ ಸೀಕ್ರೆಟ್ ಇಸ್ ಗ್ರೀನ್ ಟೀ. ಗ್ರೀನ್ ಟೀ ಅದು ಯಾರು ಗ್ರೀನ್ ಟೀ? ಗಣೇಶನ ಗ್ರೀನ್ ಟೀ. ಗಣೇಶನ ಗ್ರೀನ್ ಟೀ. ಮತ್ತೆ ಅವ್ರ ಬಗ್ಗೆ ಏನಾದ್ರು ಗೊತ್ತಾ ನಿಮ್ಗೆ? ಅಂದ್ರೆ ಅವ್ರ ಹಿಸ್ಟ್ರಿ ಏನಾದ್ರು? ಏನಂದ್ರೆ ಲೈಕ್ ಇವರು ಬಿಫೋರ್ ಬಂದು ಒಂದು ತಳ್ಳೋ ಗಾಡಿಲಿ ಮಾರುತಿ ವ್ಯಾನ್ ಅಲ್ಲಿ ಅಂಬೇಡ್ಕರ್ ಗ್ರೌಂಡ್ ಹತ್ರ ಇಟ್ಕೊಂಡಿದ್ರು. ಯೂಶಲಿ ಒಂದು 10 to 15 ಕಪ್ಸ್ ಸೇಲ್ ಆಗ್ತಾ ಇತ್ತು ಅವಾಗ ಸ್ಟಾರ್ಟಿಂಗ್ ಅಲ್ಲಿ. ಅದೊಂದು 2 years ಆದ್ಮೇಲೆ ಮತ್ತೆ ಇಲ್ಲೊಂದು ಶಿಫ್ಟ್ ಮಾಡಿದ್ರು. ಆಗೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ಕೋಲಲ್ಲಿ ಇದ್ಲು ಬರುತ್ತೆ ಗೊತ್ತಾ, ಇದ್ಲಲ್ಲಿ ನಾವು ನಿಮ್ದು ಮಡಕೆಯಲ್ಲಿ ನಾವು ಕುಡಿತಾ ಇದ್ದು. ನಾರ್ಮಲ್ ಪಿಂಗಾಣಿ ಮಡಕೆ ಬರುತ್ತಲ್ಲ, ಅದ್ರಲ್ಲಿ ಕುಡಿತಾ ಇದ್ವಿ. ಅದೊಂದು 4-5 years ಆದ್ಮೇಲೆ ಕೊರೋನಾ ಬಂತು ಗೊತ್ತಾ. ಕೊರೋನಾ ಆದ್ಮೇಲೆ ಇಲ್ಲಿ ಶಿಫ್ಟ್ ಆಯ್ತು. ಕೊರೋನಾ ಟೈಮಲ್ಲಿ ನಿಮ್ಗೆಲ್ಲ ಬಂತು ಗೊತ್ತಾ, ಲೋಟ ಒಬ್ರು ಕುಡಿಬಾರ್ದು. ಅವಾಗ ಏನಾಯ್ತು, ಈ ಪೇಪರ್ ಕಪ್ಸ್ ಬಂತು. ಪೇಪರ್ ಕಪ್ಸ್ ಅಲ್ಲಿ ನಾವೆಲ್ಲ ಏನಕ್ಕೆ ಈ ತರ ಮಗ್ಸ್ ಯೂಸ್ ಮಾಡ್ತೀವಿ ಅಂದ್ರೆ, ಪೇಪರ್ ಕಪ್ಸ್ ಅಲ್ಲಿ ಆಕ್ಚುಲಿ ಒಂದು ಈಗ ಪೇಪರ್ ಅಷ್ಟು ಹೀಟ್ ನ ಅದ್ರ ಕೆಪಾಸಿಟಿ ತಡಿಬೇಕು ಅಂದ್ರೆ ಅದಕ್ಕೊಂದು ಕೋಟಿಂಗ್ ಮಾಡಿರ್ತಾರೆ. ಇಟ್ಸ್ ವೆರಿ ಹಾರ್ಮ್ಫುಲ್ ಫಾರ್ ಹೆಲ್ತ್ ಆಕ್ಚುಲಿ. ಅದಕ್ಕೋಸ್ಕರ ನಾವೆಲ್ಲ ಮಗ್ ತಂದ್ಬಿಟ್ಟು ಇಲ್ಲಿ ಇಟ್ಟಿರ್ತೀವಿ, ಏನಂದ್ರೆ ನಾವು ಮಗ್ಗಲ್ಲಿ ಹಾಕಿ ಕುಡಿಯೋದು. ಇದೊಂದು ರೀಸನ್ ಕೇಳಬೇಕಿತ್ತು, ನೀವು ಮಗ್ಗದ ಬಗ್ಗೆ ಹೇಳಿದ್ರಿ. ರೈಟ್. ಯಾವಾಗಾದ್ರೂ ಹೆಲ್ತ್ ಇಶ್ಯೂಸ್ ಇದ್ದು ಇಲ್ಲಿ ಬಂದು ಕುಡ್ದಿದ್ದೀರಾ? ಒಂದೊಂದ್ಸತಿ ಅದೇ ಇದಾದ್ಮೇಲೆ ಅಲ್ಲ, ಒಂದೊಂದ್ಸತಿ ತುಂಬಾ ತಿಂದಿದ್ರೆ ಏನಾದ್ರು ಒಂಥರ ಗ್ಯಾಸ್ಟ್ರಿಕ್ ಟೈಪ್ ಏನಾದ್ರು ಆಗಿದ್ರು ಅವ್ರಿಗೆ ಹೇಳಿದ್ರು ಹೊಟ್ಟೆ ಸರಿ ಇಲ್ಲ ಒಂಥರ ಏನಾದ್ರು ಅಂದ್ರೆ ಅದಕ್ಕೂ
ಕರೆಕ್ಟ್ ಆಗಿರೋದು ಕೊಡ್ತಾರೆ. ಓಕೆ, ಇಲ್ಲಿ ನೀವು ನಿಮ್ಗೇನ್ ಇಷ್ಟ ಇಲ್ಲಿ? ಸರಿ, ಎಲ್ಲ ಕುಡಿದಿದ್ದೀವಿ. ಯೂಶಲಿ ಏನಂದ್ರೆ ನಮ್ಗೆ ಈಗ ಏನೋ ಒಂದು ನಮ್ಗೆ ಕೋಲ್ಡ್ ಏರ್ ಆಯ್ತು ಅಂದ್ರೆ ಜಿಂಜರ್ ಟೀ, ಓಕೆನಾ? ಅದೇ ನಮ್ಗೆ ಒಂದೊಂದಕ್ಕೆ ಒಂದೊಂದು ಇಲ್ಲಿದೆ ಆಲ್ರೆಡಿ. ಹೌದು, ನಿಮ್ಗೆ ಹೇಳ್ದೆ ಬೇಜಾನ್ ಕುಡಿದು ಬಿಟ್ಟಿದ್ದಾರೆ ಇಲ್ಲಿ. ಯಾರ ಜೊತೆ ಬಂದಿದ್ರಿ ಬ್ರೋ? ಒಂದೊಂದ್ಸತಿ ಒಬ್ನೇ ಬರ್ತಿದ್ದೆ. ಒಬ್ಬೊಮ್ಮೆ ಏಕಾಂಗಿ ಪಯಣ. ನಮ್ಗೆ ಏನೇ ಏನಾದ್ರು ಇವಾಗ ಏನಾದ್ರು ಕಾಯಿಲೆ ಬಂದ್ರೆ ನಾವು ಮೆಡಿಕೇಶನ್ ಹೋಗಲ್ಲ. ನಮ್ಗೆ ಏನಿದೆ ಮೆಡಿಕೇಶನ್, ಮಾತು ಬರಲ್ಲ, ಕಿವಿ ಕೇಳಲ್ಲ. ಸೊ ವಾಟ್ ಎವರ್ ಯು ವಾಂಟ್, ನೀವು ಅಲ್ಲಿ ನೇಮ್ ಇರುತ್ತೆ ಅದನ್ನ ಜಸ್ಟ್ ಟಚ್ ಮಾಡಿ ತೋರ್ಸ್ರೆ ಅವ್ರಿಗೆ ಅದು ಫೀಲ್ ಆಗುತ್ತೆ. ಓಕೆ, ಇವಾಗ ನಿಮ್ಗೆ ಮತ್ತೆ ಇನ್ನೊಂದು ಹೇಳ್ತೀನಿ ಇಂಪಾರ್ಟೆಂಟ್ ಥಿಂಗ್. ಇವಾಗ ನೀವು ಬಂದು ಗ್ರೀನ್ ಟೀ ಕೇಳಿದ್ರೆ ನಿಮಗೆ ಕೊಡಲ್ಲ ಅವರು. ಕೊಡಲ್ಲ ಅವರು. ಯಾಕೆ ಅಂದ್ರೆ ನೀವು ಗ್ರೀನ್ ಟೀ ಅರ್ಧ ಸಿಪ್ ಮಾಡಿದ ತಕ್ಷಣ ಬಿಸಾಕ್ತೀರಾ. ವಿಲ್ ಬಿ ಬಿಟರ್. ಅಂದ್ರೆ ನೀವು ಇವಾಗ ಹಾಗಲಕಾಯಿ ತಿಂತೀರಲ್ಲ, ಅದಕ್ಕಿಂತ 1:5 ಅಷ್ಟು ಬಿಟರ್ ಇರುತ್ತೆ. ಸೊ ನೀವು ಬಿಸಾಕ್ ಬಿಡ್ತೀರಾ. ನೀವು ಬಂದು ಒಂದು 10-15 ಡೇಸ್ ನಿಮ್ಗೆಲ್ಲ ರೆಗ್ಯುಲರ್ ಆಗಿ ನಿಮ್ಮ ಅಕ್ಕ ಅವ್ರಿಗೆ ಪರಿಚಯ ಆದ್ಮೇಲೆ ಆಮೇಲೆ ಕೊಡ್ತಾರೆ. ಓಕೆ, ಯು ಆರ್ ಸೆಲೆಕ್ಟೆಡ್ ಫಾರ್ ನೆಕ್ಸ್ಟ್ ರೌಂಡ್ ಅಂದ್ಬಿಟ್ಟು ಅದನ್ನ ಒಂದ್ಸಲಿ ನಾನು ಬಂದಿದ್ದೆ, ಫಸ್ಟ್ ಟೈಮ್ ಗ್ರೀನ್ ಟೀ ಕೊಡ್ಲಿಲ್ಲ ಅವರು. ಕೊಡಲ್ಲ. ಫಸ್ಟ್ ಟೈಮ್ ಯು ಆರ್ ಓನ್ಲಿ ಕ್ವಾಲಿಫೈಡ್ ಫಾರ್ ಲೆಮನ್ ಟೀ. ಲೆಮನ್ ಟೀ ಕೊಟ್ಬಿಟ್ಟು ನೀವು ಒಂದು 10-15 ಡೇಸ್ ಬಂದ್ರೆ ರೆಗ್ಯುಲರ್ ಆಗಿ, ಆಮೇಲೆ ಇವ್ರು ಕ್ವಾಲಿಫೈಡ್ ಫಾರ್ ಗ್ರೀನ್ ಟೀ. ಓಕೆ, ಇವ್ರು ನಮ್ ಕಸ್ಟಮರೇ ಅಂದ್ಬಿಟ್ಟು ಕೊಡ್ತಾರೆ. ಅದ್ಬಿಟ್ಟು ಬೇರೆ ಏನು ಕೊಡಲ್ಲ ನಮ್ಗೆ. ನೀವು ಯಾವಾಗ ಕೋಲ್ಡ್ ಆಯ್ತು ಅಂತ ಹೇಳಿದ ತಕ್ಷಣ ಸರಿ ಆಯ್ತು ನಾನು ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾರಲ್ಲ, ಅದು ಅವ್ರು ಅದ್ ಹೇಳ್ತಾರಲ್ಲ ಅವಾಗ ಹೇಳಿದ ತಕ್ಷಣ. ಅಂದ್ರೆ ಈಗ ಏನ್ ಗೊತ್ತಾ, ಈಗ ನೀವು ಡಾಕ್ಟರ್ ಹತ್ರ ಹೋದಾಗ ಏನ್ ಹೇಳ್ತಾರೆ, ನೀವು ಹೇಳ್ತಾರೆ ನನ್ ಹೊಟ್ಟೆ ನೋವು ಅಂತಾರ. ಡಾಕ್ಟರ್ ಏನೋ ಮಾತಾಡಲ್ಲ ನಿಮ್ಗೆ. ಹೌದಾ, ಸುಮ್ಮನೆ ನಿಂಗೆ ಬರೀತೀನಿ. ಅವರು ಅಷ್ಟೇ, ನಿನ್ಗೇನು ತಲೆನೋವ, ಸರಿ ಆಯ್ತು ಕೊಡ್ತೀನಿ ಅಂತ ಕೊಡ್ತಾರೆ. ಹಿ ವಿಲ್ ನಾಟ್ ಎಕ್ಸ್ಪ್ಲೇನ್ ವಾಟ್ ಹಿ ವಿಲ್ ಗಿವ್. ಅದನ್ನೇ ಎಕ್ಸ್ಪ್ಲೇನ್ ಅವ್ರು ಕೊಟ್ಟಿದ್ದು ನೀವು ಕುಡಿಬೇಕಷ್ಟೇ. ಟೇಸ್ಟ್ ಸ್ವಲ್ಪ ಕಡಿಮೆನೆ, ಬಟ್ ಏನು ಮಾಡಕ್ಕಾಗಲ್ಲ. ಅವ್ರ ಹೆಲ್ತ್ ಕಾನ್ಶಿಯಸ್ ಇದ್ರೆ ತಗೊಳ್ಳೇಬೇಕು. ಮತ್ತೆ ಇವ್ರದ್ದು ಆಕ್ಟಿವ್ನೆಸ್ ಇದೆಯಲ್ಲ, ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಲೈಕ್ ನಾನು ಅದೇ ಹೇಳ್ತಿಲ್ವಾ, ಹಿ ಯೂಸ್ ಟು ವಾಶ್ 300 to 400 cups ಡೈಲಿ. ಮೊದ್ಲು ಪಿಂಗಣಿ ಅಂತ ಹೇಳಿದ್ನಲ್ಲ, ಹಿ ಯೂಸ್ ಟು ವಾಶ್ ಇಟ್ ಬೈ ಹಿಮ್ಸೆಲ್ಫ್. ಯಾರನ್ನು ಕೆಲ್ಸಕ್ಕೆ ಈಗ್ಲೂ ಅಷ್ಟೇ, ನೀವು ಒಬ್ಬರನ್ನ ಕೆಲ್ಸಕ್ಕೆ ಇಟ್ಕೊಂಡ್ರೆ ಬೇಡ ನಾನೇ ಮಾಡ್ತೀನಿ. ನೀವಾಗ 1000 ಜನ ಬಂದ್ರು ಹಿ ವಿಲ್ ಸರ್ವ್ ಬೈ ಅಲೋನ್. ನಾನು ಹೇಳ್ತಿಲ್ವಾ, ಸ್ಟಾರ್ಟಿಂಗ್ ಹಿ ವಾಸ್ ಸರ್ವಿಂಗ್ ಓನ್ಲಿ 10 to 15 cups. ಟುಡೇ ಪರ್ ಡೇ ಹಿ ಇಸ್ ಸೆಲ್ಲಿಂಗ್ ಅರೌಂಡ್ 1500 cups. 1500 cups ಅಲ್ಲೇ ಇದೆ ನೋಡಿ ನಿಮ್ಗೆ, ಅದೊಂದ್ಸರಿ ತೋರಿಸಿ ಕಪ್ಸ್. ಪರ್ ಡೇ ಅದು ಪರ್ ಡೇ 1500 ಆಗುತ್ತಾ? ಇನ್ನೂ ಜಾಸ್ತಿ ಆಗುತ್ತೆ. ಇನ್ನೂ ಜಾಸ್ತಿ. ಇಟ್ಸ್ 2 ಸೆಷನ್. ಮಾರ್ನಿಂಗ್ ಸೆಷನ್ ಒಂದಿರುತ್ತೆ, ಈವ್ನಿಂಗ್ ಸೆಷನ್ ಒಂದಿರುತ್ತೆ. 500 ಅಪ್ರಾಕ್ಸ್, 500 to 700 ಅಪ್ರಾಕ್ಸ್ ಕಿಲೋಮೀಟರ್. ಯಾಕಂದ್ರೆ ಇಲ್ಲೇ ಕೌಂಟ್ ಮಾಡಿದ್ರೆ ನಿಮ್ಗೆ ಒಂದು 50 ಜನ ಕಾಣಿಸ್ಕೊಡ್ತಾರೆ. ಹೌದು, ನಿಜ. ಜಸ್ಟ್ ಫಾರ್ 10 minutes. ನಾನು ಒಂದ್ಸಲಿ ಇಲ್ಲಿ ಕ್ರೌಡ್ ನೋಡ್ಕೊಂಡೇ ಬಂದಿದ್ದು. ನಿಮ್ಮಂತವ್ರು ಇವ್ರು ಯೂಟ್ಯೂಬರ್ಸ್ ಎಲ್ಲ ಬಂದು ಇನ್ನೂ ಹೈಲೈಟ್ ಮಾಡ್ಬಿಟ್ಟು ನಮ್ಗೆ ಇವಾಗ ಅಳು ಬ್ರೈನ್ ಗೊತ್ತಾ, ನಾವು ಬಂದಿಲ್ಲ ಅರ್ಧ ವರ್ಕ್ ಆದ್ರೂ ನಾವು ಕಾಯ್ತೀವಿ. ಅವನು ನೀನ್ ಕುತ್ಕ, ನೀನ್ ಹೆಂಗಿರು ಹೋಗಲ್ಲ ನೀನು ಅಂದ್ಬಿಟ್ಟು ಇವ್ರಿಗೆಲ್ಲ ಕೊಟ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ನಮ್ಗೆ ಕೊಡೋದು. ಯಾರನ್ನೇ ಕೇಳಿದ್ರು, ಈಗ ಒಬ್ರು ಯಾರೋ ಇವತ್ತು ಬಂದಿರ್ತಾರ, ನೆಕ್ಸ್ಟ್ ಅವ್ರು ಬರ್ಬೇಕಾದ್ರೆ 4 ಜನ ಕರ್ಕೊಂಡ್ಬರ್ತಾರೆ. ಈಗ ನೋಡಿ, ಇವನು ಒಂದು ಅಡ್ವರ್ಟೈಸ್ಮೆಂಟ್ ಇಲ್ಲ, ಏನು ಇಲ್ಲ. ಹೌದು, ಬಿಸ್ನೆಸ್ ಬ್ರ್ಯಾಂಡಿಂಗ್ ಇಲ್ಲ, ಮಾರ್ಕೆಟಿಂಗ್ ಇಲ್ಲ, ಏನಿಲ್ಲ. ಆದ್ರೆ ಇಷ್ಟು ಜನ ಅಂದ್ರೆ ಮಿರಾಕಲ್. ಅದಕ್ಕೆ ನಾನು ಹೇಳಿದೀನಿ ಗಣೇಶ್ ಮಿರಾಕಲ್ ಟೀ ಅಂತ ಇಡು ಅಂತ. ಗಣೇಶ್ ಮಿರಾಕಲ್ ಟೀ ನಿಜ ಚೆನ್ನಾಗಿದೆ ಇದು ಹೆಸರು. ಸಜೆಸ್ಟ್ ಮಾಡಿದ್ರೆ ಅವ್ರಿಗೆ ಹೇಳ್ದೆ ಬಟ್ ಇಲ್ಲ ಇದೇ ಸಾಕು ಅಂತ. ನಾನು ಮಸ್ಟ್ ಟ್ರೈ ಅಂದ್ರೆ ಯಾವ್ದು ಹೇಳ್ತೀರಾ? ಅಂದ್ರೆ ಇನಿಷಿಯಲಿ ಸ್ಟಾರ್ಟ್ ಮಾಡ್ಬೇಕಾಗಿರೋದು ಲೆಮನ್ ಇಂದಾನೆ. ಯಾಕಂದ್ರೆ ಕೆಲವೊಂದು ಅಷ್ಟು ಇಷ್ಟ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಮಿಂಟ್ ಅಂದ್ರೆ ಸ್ಟ್ರಾಂಗ್ ಇರುತ್ತೆ. ಸೊ ಅದು ನೆಗಡಿ ಆದಾಗ ಅಷ್ಟೇ ಕುಡಿಬೇಕು. ಫಸ್ಟ್ ಟ್ರೈ ಮಾಡೋದು ಲೆಮನ್ ಮಾಡಿ, ಆಮೇಲೆ 1-2 ಸರಿ ಬರ್ತೀರಾ, ಬೇರೆ ಟ್ರೈ ಮಾಡ್ಬೋದು. ನಾಲಿಂಗ್ಸ್ ಗಣೇಶ್ ಗ್ರೀನ್ ಟೀ ಅಡ್ರೆಸ್ ಹೇಳ್ತೀನಿ ಕೇಳಿ. ಬಸವೇಶ್ ನಗರ್ ಅಂಬೇಡ್ಕರ್ ಗ್ರೌಂಡ್ ಹತ್ರ ಇರುವ ನಿತ್ಯ ಗಾರ್ಮೆಂಟ್ಸ್ ಅಪೋಸಿಟ್ ಇದೆ ಇದು. ನಿಮ್ಗೆ ಅಡ್ರೆಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ನಿಮ್ಮ ಮುಂದೆ ಇರುವ ಈ ಸ್ಪೆಷಲ್ ವಿಡಿಯೋನ ನಾನು ಗಣೇಶನ್ಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ನೀವೇನೀಗ ಈ ಪ್ಲೇಸ್ ನೋಡಿದ್ರಲ್ಲ, ಈ ಪ್ಲೇಸ್ ಯಾವಾಗ್ಲೂ ತುಂಬಾ ಕ್ರೌಡೆಡ್ ಆಗೇ ಇರುತ್ತೆ. ಜನ ಅಂದ್ರೆ ಜನ ಸಾಗರ. ನೋಡಿ, ಗಣೇಶನೇ ದುಡಿತಾ ಇದೆ ಅಂದ್ರೆ ಕೈ ಕಾಲು ಎಲ್ಲಾ ಚೆನ್ನಾಗಿದ್ದು ನಾವು ದುಡಿದೇ ಇದ್ರೆ ಸರಿ ಇರುತ್ತಾ ನೀವ್ ಹೇಳಿ? ನಾನೇನ್ ಚಾಚಾ ಅಂತ ಹೇಳ್ತಾ ಇಲ್ಲ. ನಾನಂತೂ ಗಣೇಶನ ನೋಡಿ ಒಂದ್ ಪಾಠ ಕಲ್ತಿದ್ದೀನಿ. ನೀವು ಕಲ್ತೇ ಇಡ್ತೀರಾ ಅನ್ಕೊಂಡಿದೀನಿ. ಕೊನೆಗೊಂದು ಹೇಳಕ್ ಇಷ್ಟಪಡ್ತೀನಿ, ಯಾರ್ಯಾರಿಗೆ ತಲೆನೋವು, ಕೋಲ್ಡ್, ಹೊಟ್ಟೆ ನೋವು ಅಂತ ಇರುತ್ತೋ ನೀವು ಬಂದು ಇಲ್ಲಿ ಟ್ರೈ ಮಾಡ್ಲೇಬೇಕು. ಒಂದೇ ಒಂದ್ಸಲಿ ಬಂದ್ರು ನೀವು ಇಲ್ಲಿ ಪರ್ಮನೆಂಟ್ ಕಸ್ಟಮರ್ ಆಗಿ ಹೋಗ್ತೀರಾ. ಈ ನನ್ನ ಪ್ರಯತ್ನ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಗೆ ಮುಗಿತಿದ್ದೆ ಚಹಾದ ಕತೆ ಹರಿ ಮ್ಯಾಡ್ಲೆಯ ಜೊತೆ.